ಬಾರೆ ಉಮಾ, ಚೆನ್ನಾಗಿದ್ಯೇನೆ? ಹೂನಕ್ಕ ಚೆನ್ನಾಗಿದ್ದೀನಿ. ಬಾ ಕೂತ್ಕೋ ಬಾ. ಅದೇ ನಿಮ್ಮ ಹಳೆ ಮನೆ ತಕ್ಕೋಗಿದ್ನಿ. ಅವರು ಮನೆ ತಗೊಂಡವ್ರೆ ಅಲ್ಲವ್ರೆ ಅಂತ ಹೇಳಿದ್ರು. ಅದಕ್ಕೆ ಅದ್ಯಾರೋ ಹುಡುಗನ ತೋರಿಸಿದ್ನು. ಬಂದೆ. ದೊಡ್ಡಮ್ಮನೆಲ್ಲಕ್ಕ? ಅಮ್ಮ ನೋಡು ಉಮಾ ಬಂದೋಳೆ. ಏನು ದೊಡ್ಡಮ್ಮ ಚೆನ್ನಾಗಿದ್ಯಾ? ಏನು ಫೋನು ಮಾಡಿಲ್ಲ ಏನೂ ಇಲ್ಲ. ಅಲ್ಲೇ ಅದು ಎತ್ತೊಳ್ಟೋಗಿದ್ದೆ. ಮನೆ ಹತ್ರಕ್ಕೆ 2-3 ಕಿತ್ತ ಬಂದಿದ್ನಿ. ಮನೆ ಹತ್ರ ಇರಿಲ್ಲ. ಅದೆತ್ತೋಗಿದ್ದೆ. ನನಗೆ ಕಾಣ್ತಿದ್ ನೆಂಟ್ರು ನಿಂಗೆ ಯಾರವ್ರೆ? ಹಾಂ ಎಲ್ಲ ಹೋಗಿತ್ತಾಳೆ ಬಿಡಮ್ಮ, ಫ್ರೆಂಡ್ ಮಂತೇನ. ಅದೇನೋ ನಿಮ್ಮ ಅಣ್ಣನ ಸಾಯಿಸಿದ್ದು ನಿಮ್ಮ ಅತ್ತಿಗೆ ಅಂತೆ, ಪೊಲೀಸರು ಹಿಡ್ಕೊಂಡು ಹೋದ್ರಂತೆ ಅಂತ ಕಂತಿಗ್ಲಮ್ಮ. ನಾನೇನೋ ಕೇಳೋಣ ಅಂತ ಬಂದರೆ ನಿನ್ನ ಮನೆಗೆ ಇರಿಲ್ಲ, ಮನೆ ಬೀಗ ಹಾಕಿತ್ತು. ಅದೇ ದೊಡ್ಡಮ್ಮ, ನಮ್ಮ ಅಣ್ಣನ ಸಾಯಿಸಿದ್ದು ನಮ್ಮ ಅತ್ತಿಗೆನೆ ಅಂತ ಕಂಡಿಡ್ದಲ್ಲ ಪೊಲೀಸರು. ಆ ಯಕ್ಕನವ್ರ ಮನೆಗಿದ್ದೆ. ಆ ಯಕ್ಕನು ನೀನು ಒಬ್ಳೇ ಇದೆಯಾ, 1-2 ದಿವಸ ನಮ್ಮ ಮನೆಗೆ ಇರ್ಬಾ ಅಂತಂದ್ಲು. ಅದಕ್ಕೆ ಅವ್ರ ಮನೆಗೆ ಹೋಗಿದ್ನಿ ನಾನು. ಅದೇನೆ ಗುರ್ತು ಪರಿಚಯ ಇಲ್ದವ್ರ ಮನೆಗೆ ಇಷ್ಟು ದಿನದಿಂದ ಇರೋದು. ಹಾಂ ಅದೇ ನಾವಿರಿಲ್ಲ. ನೋಡ ನಿಮ್ಮ ಅಕ್ಕನ ಬೆಂಗಳೂರಿಂದ ಬಂದು 15 ದಿವಸ ಆಯ್ತು. 15 ದಿವಸದಿಂದ ಕೇಳ್ತಾನೆ ಅವಳೆ ಎಲ್ಲ ಉಮಾ ಅಂತ. ನಾವು ಈ ಮನೆಗೆ ಗೃಹ ಪ್ರವೇಶ ಮಾಡಿಸಿದ್ರಿ. ಕೂಗನ ತಡಿ ಅಂತ ಬಂದ್ರೆ ಎಲ್ಲೇ ಮನೆ ಬೀಗ ಹಾಕದೆ. ಓ ಹೌದಾ, ನಾನು ಅವ್ರ ಮನೆಗೆ ಇದ್ನಿ ದೊಡ್ಡಮ್ಮ. ಅವ್ರ ಮನೆಗೆ ಇದ್ನಿ. ಮನೆ ಒಳ್ಳೆ ಚೆನ್ನಾಗದೆ ದೊಡ್ಡಮ್ಮ. ಹ್ಞೂ ಚೆನ್ನಾಗದಮ್ಮ. ಇರೋದು ಒಬ್ಳೆ ಮಗಳಲ್ಲ. ನೋಡಿದ್ರೆ ಮನೆ ಚೆನ್ನಾಗಿತ್ತು. ಅವ್ರೇನೋ ಬೆಂಗಳೂರಿಗೆ ಹೋಗ್ತಾಳಂತೆ, ಅದಕ್ಕೆ ನಾವೇ ತಕೊಂಡ್ರಿ. ಅಲ್ಲ ತೋಟದಾಗ ಬೆಳೆ ಇಕ್ಕಿತ್ತು ಎಲ್ಲ, ಬೆಳೆಗೆಲ್ಲ ಒಣಗೋತಾವೆ. ಅವೇನೋ ನೀರೋ ನೀಡೆ ನೋಡೋದಲ್ಲ. ಎಲ್ಲ ಹೋಗಿ ಕುತ್ಕೊಂಬಿಟ್ಟಿದ್ಯಾ? ಅಯ್ಯೋ ಅವಳೊಬ್ಳು ಏನು ಒದ್ಲಾಡ್ತಾಳೆ ಬಿಡಮ್ಮ. ನನ್ನ ಮೈದನ್ಕ ಮಾಡ್ಕೊಂತೀನಿ. ಮನೆ ತೋಟ ಎಲ್ಲ ಮಾರ್ಬಿಟ್ಟು ಆರಾಮಾಗಿ ಬೆಂಗಳೂರಾಗ ಇದ್ಬಿಡ್ಲಿ ಬಿಡು ನಮ್ಮ ಜೊತೆಗೆ. ನೆನೆ ಏನಕ್ಕೆ ಅವಳು ಒಬ್ಳೆ ಇಲ್ಲಿರೋದು? ಅಲ್ಲೇನೆ ಉಮಾ, ನನ್ನ ಮೈದನ್ನು ಕೆಲ್ಸ್ಕೋತಾನೆ. ಹಾಂ ಎಲ್ಲ ಮಾರ್ಬಿಟ್ಟು ಬೆಂಗಳೂರಾಗ ನಾವು ಒಂದು ಸ್ವಂತ ಮನೆ ತಕೊಳ್ಳೋಣ. ಏನು ಅಷ್ಟೇ ಇಷ್ಟ ದುಡ್ಡು ಬರ್ತದಲ್ಲ. ನಿನ್ನ ಜಮೀನು ಮನೆ ಎಲ್ಲ ಮಾರಿದ್ರೆ ಇಲ್ಲಿ ಯಾರವ್ರಂತ ನಿಂಕ? ಹಾಂ ಯಾರೂ ಇಲ್ಲ. ಮನೆ ಜಮೀನು ಎಲ್ಲ ಮಾರ್ಬಿಟ್ಟು ಬಂದ್ಬಿಡು ನಮ್ಮೂರು ಕೊಲ್ಟಾಗ. ನಾವು ಅಕ್ಕೋ ನಂಗೆ ಬೆಂಗಳೂರಾಗೆಲ್ಲ ಇರ್ಬೇಕಂತ ಆಸೆ ಇಲ್ಲಕ್ಕೋ. ನಾನು ಇಲ್ಲೇ ಇರ್ತೀನಿ, ನಮ್ಮೂರಾಗೆ ಇರ್ತೀನಿ. ಅವಳು ಹೇಳ್ತಾ ಇಲ್ಲೇನೆ ನಿಮ್ಮ ಅಣ್ಣ ಸತ್ತಾಗಿಂದನೋ ಅಮ್ಮ ಉಮಾ ನನ್ನ ಮೈದನಿಗೆ ಮಾಡ್ಕೊಂತೀನಿ ಅಂತ. ತಿರ್ಗೇನೆ ಇಲ್ಲೇ ಇರಬೇಕು ಅಂತ ಆಸೆ. ಹಾಂ ಯಾರು ನೋಡ್ಕೊಂತಾರೆ ಅಲ್ಲೇ? ಹೆಂಗೋ ಬಂಗಾರಂಗೆ ಒಂದು 20,000-30,000 ಸಂಬಳ ಬರ್ತದೆ ಆ ಹುಡುಗನ ನಮ್ಮ ಮದುವೆ ಆಗ್ಬಿಟ್ಟ ಅಲ್ಲೇ ಇರೋಗು. ಏನಕ್ಕೆ ಬೇಕು ನಿಕ್ಕ ಜಮೀನು ಜಟ್ರೆ ಎಲ್ಲ? ಇಲ್ಲ ದೊಡ್ಡಮ್ಮ, ನಾನು ನಮ್ಮ ಅಣ್ಣ ಆ ಜಮೀನು ಬೋರ್ ಹಾಕ್ಸೋಕ್ಕೆಲ್ಲ ಎಷ್ಟು ಕಷ್ಟ ಬಿದ್ದವನೆ. ಅದನ್ನೆಲ್ಲ ಮಾರ್ಕೊಳಕ್ಕೆ ನಾನು ರೆಡಿ ಇಲ್ಲ ದೊಡ್ಡಮ್ಮ. ನಾನು ಅಲ್ಲೇ ತೋಟದಾಗ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀನಿ. ಲೇ ಹೇಳ್ದಂಗೆ ಕೇಳಲೇ. ಓಹ್ ಏನು ಎಲ್ಲ ಇವಳಿಕೆ ತಿಳಿದೋಳಂಗೆ ಮಾತಾಡ್ತಾಳೆ. ಇವಾಗ ನಿನಗೆ ಗತಿ ಅಂತಿರೋರು ನಾವೇ ತಾನೇ. ನಾವು ಹೇಳ್ದಂಗೆ ಕೇಳ್ಬೇಕು ನೀನು. ಆ ಹುಡುಗನ ಮದುವೆ ಆಗು. ಆ ಹುಡುಗನ ಒಳ್ಳೆಯವನು. ಹೋಗ್ಲಿ ಬಿಡಮ್ಮ, ಅವಳಿಗೇನೋ ಮಾರಕ್ಕೆ ಇಷ್ಟ ಇಲ್ಲೇನೋ. ಹೋಗ್ಲಿ ಬಿಡು, ಮಾರೋದೇನು ಬೇಡ. ನನ್ನ ಮೈದ್ನು ಇಲ್ಲೇ ಬಂದಿರಲಿ. ಬಂದಿದ್ನಂತಲ್ಲೇ, ಬಂದು ಮಾತಾಡ್ಸ್ಕೊಂಡು ಹೋದ್ನಂತೆ ನಿನ್ನ ಇವಳು ಮೈದ್ನು. ಹ್ಞೂ ದೊಡ್ಡಮ್ಮ, ಮಾತಾಡ್ಸ್ಕೊಂಡು ಹೋದ್ನು. ಏನೋ ಜಾಸ್ತಿ ಕುಡ್ದುಬಿಟ್ಟಿದ್ನು. ಎಲ್ಲಿ ಬಿದ್ದೋತಾನೋ ಅಂತ ಅನ್ಕೊಂಡಿದ್ನಿ ನಾನು. ಅದ್ಯಾಕೋ ನನಗೂ ಹಿಡಿಸಿಲ್ಲ ದೊಡ್ಡಮ್ಮ. ಏನು ಬೆಲೆ ಕುಡಿತಾನಲ್ಲ ದೊಡ್ಡಮ್ಮ ಹುಡುಗನು. ಪ್ರಪಂಚದಾಗ ಕುಡಿದಿರ ಯಾರಮ್ಮ ಬದ್ವಾಗಿರೋದು? ಎಲ್ಲರೂ ಕುಡಿಯೋರೆ. ಏನು ಪರವಾಗಿಲ್ಲ ಬಿಡು, ಕುಡಿದ್ರೆ ಏನಂತೆ. ವಾರಕ್ಕೆ 3-4 ಕಿತ ಕುಡಿತಾನೇನೋ ಅಷ್ಟೇ ಅಲ್ಲೇನೆ. ಹ್ಞೂ ಅಷ್ಟೇ, ವಾರಕ್ಕೆ 3-4 ಕಿತ ಕುಡಿಬೋದೇನೋ ಅಷ್ಟೇ. ಬೇಡ ದೊಡ್ಡಮ್ಮ, ನಂಗೆ ಇಷ್ಟ ಇಲ್ಲ. ನಾನು ಆಗಲ್ಲ ಮದುವೆ. ಏಯ್ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು. ಇವಾಗ ನೀನು ಅನ್ನೋರು ಯಾರೂ ಇಲ್ಲ. ನಾವೇ ಇರೋದು ನಿಂಕ. ನಾವೇ ಹೇಳ್ದಂಗೆ ಕೇಳಬೇಕು. ನಾವೇ ನಿಂಕೇನು ಕೆಟ್ಟದ್ದು ಬಯಸ್ತೀರಾ? ಹಾಂ ಒಳ್ಳೇದೇ ತಾನೇ ಬಯಸ್ತಾ ಇರೋದ? ಬಾಯಿ ಮುಚ್ಕೊಂಡು ಹೇಳಿದ ಮಾತು ಕೇಳೆ. ಆ ಹುಡುಗನ ಹಾಗೆ ಮದುವೆ ಒಳ್ಳೆ ಹುಡುಗ ನಾವು. ಉನೇ ಉಮಾ ಒಳ್ಳೆಯವನ್ ನನ್ನ ಮೈದ್ನು. ಪಾಪ ಎಷ್ಟು ಒಳ್ಳೆಯವಂತ ಹೇಳಿದ. ಹಾಂ ಹೋದ್ರೆ 3-4 ದಿವಸ ಬರೋದೇ ಇಲ್ಲ. ಯಾಕಪ್ಪ ಅಂದ್ರೆ ಅಯ್ಯೋ ನನ್ನಿಂದ ನಿನ್ಗೆ ಯಾಕತ್ತಿಗೆ ಬಾಧೆ, ನಾನೆಲ್ಲ ಫ್ರೆಂಡ್ಗಳ ಜೊತೆಗೆ ಇರ್ತೀನಿ ಬಿಡು ಅಂತಾನೆ. ಅಷ್ಟು ಒಳ್ಳೆ ಹುಡುಗನವನು. ಅವನ್ನೇ ಮದುವೆ ಆಗ ನೀನು? ಇಲ್ಲ ಅಕ್ಕ, ನನಗಿಷ್ಟ ಇಲ್ಲ. ನಾನು ಬಂದಿರೋದು ಇವಾಗ ಒಡವೆ ಇಸ್ಕೊಂಡು ಹೋಗಕ್ಕ. ದೊಡ್ಡಮ್ಮ ನನ್ನ ಒಡವೆ ಎಲ್ಲ ಅವತ್ತು ಎತ್ಕೊಂಬಂತಲ್ಲ ನಮ್ಮ ಅಣ್ಣ ಸತ್ತದಾಗ, ಒಡವೆನೂ ಒಂದಷ್ಟು ದುಡ್ಡು ಕೊಡು ದೊಡ್ಡಮ್ಮ, ನಂಗೆ ಬೇಕು. ಇವಾಗ ಏನಕ್ಕೆ ಒಡವೆ? ಏನಕ್ಕೆ ಒಡವೆ ನಿಂಕ? ಇರೋದು ಒಬ್ಳು. ಯಾರನ್ನ ಕಳ್ರಗಿಂಟ್ರು ನುಗ್ಗಿ ಕಿತ್ಕೊಂಡು ಹೋದಾರೋ? ಒಡವೆನೂ ಬೇಡ, ವಸ್ತ್ರನೂ ಬೇಡ, ಯಾವುದು ಬೇಡ, ಹೋಗು. ಬೇಕು ದೊಡ್ಡಮ್ಮ, ನಂಗೆ ಮದುವೆ ಫಿಕ್ಸ್ ಆಗೈತೆ. ಬೇಕು ನಂಗೆ ಒಡವೆ. ಏನು ಮದುವೆ ಫಿಕ್ಸ್ ಆಗದೆ? ಹಾಂ ಆವಾಗೇನೆ ನಿಮ್ಮ ಅಣ್ಣ ಸತ್ತು ಇನ್ನೂ 3-4 ತಿಂಗಳಾಗಿಲ್ಲ, ಆವಾಗೆ ಮದುವೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯೇನೆ? ಏನು ಲವ್ ಗಿವ್ ಮಾಡ್ತಾ ಇದ್ದ? ಹೆಂಗೆ ಏನು ಕತೆ? ಹಬ್ಬಬ್ಬಬ್ಬ, ಭಾರಿ ಗಿಲೀಟಾಗಿದೆಯಾ ನೀನು? ನೋಡ್ದೇನೆ ಸುಷ್ಮಾ ಎಂತ ಮಾತು ಹೇಳ್ತಾವಳೆ ಇವಳು. ಇಲ್ಲ ದೊಡ್ಡಮ್ಮ, ನಾನು ಲವ್ ಅದೇನು ಮಾಡಿರಲಿಲ್ಲ. ಇವಾಗ ಅವರು ಪೊಲೀಸರು ಅಕ್ಕ ಅವ್ರ ಮನೆಗಿದ್ನಲ್ಲ, ಅವರೇ ನೋಡಿದ್ದು ಗಂಡು. ಅವರೇ ನೋಡಿ ಮದುವೆ ಫಿಕ್ಸ್ ಮಾಡಿದ್ದು. ಆ ಹುಡುಗನು ಬೆಂಗಳೂರಾಗ ಅವನೇ. ಆ ಹುಡುಗನ ಬೆಂಗಳೂರಾಗ ಕೆಲಸ. ಅವ್ನು ನಮ್ಮ ಮನೆಗೆ ಬಂದಿರ್ತಾನೆ ಇನ್ಮೇಲೆ ಮದುವೆ ಆದಮೇಲೆ. ನಾನು ತೋಟದ ಕೆಲಸ ಅದು ಇದು ನೋಡ್ಕೊತೀನಿ. ಆ ಹುಡುಗನ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ಕೆಲ್ಸಕ್ಕೆ ಹೋಗಿ. ಅವರೇ ಮದುವೆ ಫಿಕ್ಸ್ ಮಾಡಿ ದೊಡ್ಡಮ್ಮ. ನಂಗೆ ಇವಾಗ ಒಡವೆ ಬೇಕು, ಕೊಡು ದೊಡ್ಡಮ್ಮ. ಒಡವೆನೂ ಇಲ್ಲ, ವಸ್ತ್ರನೂ ಇಲ್ಲ. ಇನ್ನೂ ಒಂದು 6 ತಿಂಗಳು ಕೊಡೋಕ್ಕಾಗಲ್ಲ. ಇವಾಗ ನಮ್ಮ ಹತ್ರ ಇಲ್ಲ ಒಡವೆ. ನೀನು ಒಡವೆ ಎಲ್ಲ ಇಟ್ಬಿಟ್ಟು ನಾವು ಈ ಮನೆ ತಗೊಂಡಿರೋದು. ಏನೋ ನಮ್ಮಗುವಲ್ಲ, ನಾವು ಹೇಳ್ದಂಗೆ ಕೇಳ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಒಡವೆ ಎಲ್ಲ ಇಟ್ಬಿಟ್ಟು ಈ ಮನೆ ತಗೊಂಡಿದ್ದೀರಿ. ಈ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಆಗಲ್ಲ ನಮ್ಮ ಕೈಯಾಗ ಒಡವೆ ಬಿಡಿಸ್ಕೊಂಬರಕ್ಕ. ಕೊಡ್ತೀರಿ ಹೋಗು, ಕೊಡ್ತೀರಿ ಹೋಗು. ನೀನು ಯಾರ್ಯಾರೋ ತೋರಿಸಿದ ಹುಡುಗ ನಮ್ಮ ಮದುವೆ ಆಗೋದಲ್ಲ. ನಮ್ಮ ಸುಷ್ಮಿ ಮೈದ್ನ ಮದುವೆ ಆಗು. ಹೇಳಿದ ಮಾತು ಕೇಳು, ದೊಡ್ಡವ್ರು ಹೇಳೋ ಮಾತು ಕೇಳಬೇಕು. ನೀನು ಆಡಿದ್ದೆ ಆಟ ಅಲ್ಲ. ಇಲ್ಲ ದೊಡ್ಡಮ್ಮ,
ಆ ಹುಡುಗನು ಜಾಸ್ತಿ ಒಳ್ಳೆಯವನು. ಅವರೇ ಒಪ್ಪಿ ಮದುವೆ ಮಾಡ್ತೀನಿ ಅಂತ ಹೇಳೋರೆ. ಪೊಲೀಸ್ ಆಯ್ತು ಅವಳೆಲ್ಲ ಆಯ್ಕನೆ ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀರಿ ಅಂತ ಹೇಳೋದು ದೊಡಮ್ಮ. ನನ್ನ ಒಡವೆ ನಂಗೆ ಕೊಟ್ಬಿಡು ದೊಡಮ್ಮ, ನನಗೆ ಬೇಕು ದೊಡಮ್ಮ. ಏಯ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಅಮ್ಮನ. ಕೊಡ್ತಿರೋಗು, ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತೀವಿ. ಇವಾಗ ಈ ಸದ್ಯಕ್ಕಿಲ್ಲ. ಅಲ್ಲೇ ನಿಮ್ಮ ಅಮ್ಮನು ನನ್ನ ಕೂಡ ಹುಟ್ಟಿದ ತಂಗಿ, ನಾನು ನಿಮ್ಮ ದೊಡ್ಡಮ್ಮನ. ನನಗಿಲ್ದಿದ್ದ ಬೆಲೆ ಅವ್ರಿಗೆ ಅದೇನೆ. ಹಾಂ ಅದೇನು ಅವ್ರು ನೋಡಿದ್ ಗಂಡು ನೀನು ಮದುವೆ ಆಗೋದು? ನಾವು ನೋಡಿದ ಗಂಡು ನೀನು ಮದುವೆ ಆಗಬೇಕಾಗಿರೋದು. ಅವ್ರು ಯಾರೋ ಯತ್ನೋರು, ಅವ್ರ ಮಾತೇನು ಕೇಳೋದು ನೀನು? ಹಾಂ ಬೋಲ ಅದೋಳ ನೀನು. ನಾನು ಏನು ಅನ್ಕೊಂಡಿದ್ನೆ? ಮುಚ್ಚಿ ಇಟ್ಕೊಂಡಿದ್ಯಾ? ಹಾಂ ಹಾಂ ಬಾಯಿ ಮುಚ್ಕೊಂಡು ಬಿದ್ದಿರೆ ನಮ್ಮ ಸುಷ್ಮಿ ಮೈದ್ನ ಮದುವೆಗೆ. ಇಲ್ಲ ದೊಡ್ಡಮ್ಮ, ನನಗೆ ಇಷ್ಟ ಇಲ್ಲ. ಆ ಹುಡುಗನ ಯಾವಾಗಲೂ ಕುಡ್ದ್ಬಿಟ್ಟು ಓಡಾಡ್ತಾ ಇರ್ತಾನೆ. ಅವ್ನಿಗೆ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಕುಡಿತಾನೆ. ನಂಗೆ ಇಷ್ಟ ಇಲ್ಲ ದೊಡ್ಡಮ್ಮ, ನಾನು ಮದುವೆ ಆಗಲ್ಲ. ನನ್ನ ಒಡವೆ ನಂಗೆ ಕೊಟ್ಬಿಡು ದೊಡ್ಡಮ್ಮ. ದುಡ್ಡು ಬೇಕಾರೆ ನೀನೇ ಇಕ್ಕೋ, ಒಡವೆ ಮಾತ್ರ ನಾನು ಕೊಟ್ಬಿಡು ದೊಡ್ಡಮ್ಮ. ನಮ್ಮ ಅಣ್ಣ ಮಾಡಿಸ್ಕೊಟ್ಟಿರೋ ಒಬ್ಬ. ಇವಾಗ ಇಲ್ಲ ಅಂತ ಹೇಳ್ತಾ ಇಲ್ಲೇನೆ. ಇಲ್ಲ ಇವಾಗ ಕೊಡ್ತೀರಿ, ಕೊಡಲ್ಲ ಅಂತ ಹೇಳಿಲ್ಲ. ಇವಾಗ ನಮ್ಮ ಹತ್ರ ಒಡವೆ ಇಲ್ಲ ಅಷ್ಟೇ. ಹೋಗು ಎದ್ದು. ಹಂಗೆಲ್ಲ ಅನ್ಬೇಡ ದೊಡ್ಡಮ್ಮ, ಹಂಗೆಲ್ಲ ಅನ್ಬೇಡ. ಇವಾಗ ತಿರ್ಗಾ ಒಡವೆ ಮಾಡ್ಸೋಕ್ಕಾಗಲ್ಲ ದೊಡ್ಡಮ್ಮ. ಇನ್ನು ತ್ವಾಟದಾಗ ಇಕ್ಕಿದ ಬೆಳೆ ಅರ್ಧಕ್ಕೆ ಹೊರಟೋಯ್ತು. ಇನ್ನು ತಿರ್ಗಿ ಬೆಳೆ ಇಕ್ಕಿ ಸಂಪಾದನೆ ಮಾಡ್ಬೇಕು ದೊಡ್ಡಮ್ಮ. ಆಗಲ್ಲ. ಇವಾಗ ಅವನು ಯಾವನ್ನ ಕಟ್ಕೊಂತ ಇದೆಯಲ್ಲ, ಅವ್ನು ಕೇಳೋಗು ಒಡವೆ ಮಾಡಿಸ್ಕೊಡು ಅಂತ. ಇಲ್ಲ ಅಂತಂದ್ರೆ ಅವ್ರು ಯಾರ ಮನೆಗೆ ಇದೆಯಲ್ಲ ಅವ್ರು ಕೇಳೋಗು, ಮಾಡಿಸ್ಕೊಡ್ತಾರೆ. ನಮ್ಮ ಹತ್ರ ಈ ಸದ್ಯಕ್ಕಿಲ್ಲಮ್ಮ, ನಮ್ಮ ಹತ್ರ ಇಲ್ಲ ಈ ಸದ್ಯಕ್ಕೆ. ₹1 ಇಲ್ಲ. ನಿನ್ನ ಒಡವೆ ನಮ್ಮ ಒಡವೆ ಎಲ್ಲ ಹಾಕ್ಬಿಟ್ಟು ನಿಮ್ಮ ಮನೆ ತಗೊಂಡಿರೋದು ನಾವು. ನೀನು ಹಿಂಗೆ ಬಂದು ಕೇಳ್ತೀಯ ಅಂತ ನಮ್ಗೆ ಏನು ತಿಳಿಯೋದು? ಅಲ್ಲ ದೊಡ್ಡಮ್ಮ, ಏನೋ ಒಂದು ನಂಬಿಕೆಯಿಂದ ನಿಂಗೆ ಒಡವೆ ಕೊಟ್ಟರೆ ಒಂದು ಮಾತು ಕೇಳಬೇಕಾಗಿತ್ತಲ್ಲ ದೊಡ್ಡಮ್ಮ. ನನ್ನನ್ನು ಒಂದು ಮಾತು ಕೇಳಿದಿದ್ರೆ, ನನ್ನನ್ನು ಕೇಳ್ದಿರ ನನ್ನ ಒಡವೆ ಎಲ್ಲ ನೀವು ಇಕ್ಕಿದ್ದೀರಲ್ಲ, ಇದು ಸರಿನಾ ದೊಡ್ಡಮ್ಮ? ಏಯ್ ಯಾರು ಇದ್ದಿದ್ದು ಭಿಕಾರಿ ನೀನು? ಯಾವ ದೊಣ್ಣೆ ನಾಯ್ಕೆ ಅಂತ ನೀನು ಕೇಳಬೇಕು? ಹಾಂ ನೀನು ಕೇಳ್ಬಿಟ್ಟು ನಾನು ಒಡವೆ ಇಕ್ಕಬೇಕಾಗಿತ್ತಾ? ಯಾರು ಇದ್ದಿದ್ದು ಭಿಕಾರಿ ಅಂತ ಅನ್ಬೇಡ ದೊಡ್ಡಮ್ಮ. ನಮ್ಗಂತ ಆ ಪೊಲೀಸ್ ಆಯ್ಕನವಳೆ, ಅವ್ರ ಕುಟುಂಬ ಎಷ್ಟು ದೊಡ್ಡ ತಿಳಿದ, ಅವ್ರು ಎಷ್ಟು ಶ್ರೀಮಂತರು. ಒಂದು ಚೂರು ಕೂಡ ಜಂಬ ಇಲ್ಲ ದೊಡ್ಡಮ್ಮ. ನಿಂಗೆ ಏನು ಒಡವೆ ಬೇಕು ಕೇಳಮ್ಮ, ನಾವು ಮಾಡಿಸ್ಕೊಡ್ತೀರಿ. ಗ್ರ್ಯಾಂಡಾಗಿ ಚೌಟ್ರಿನಾಗ ಮದುವೆ ಮಾಡಿಕೊಡ್ತೀರಿ ಅಂತ ಹೇಳ್ತಾರೆ. ಆ ಹುಡುಗನು ಅಷ್ಟೇ ದೊಡ್ಡಮ್ಮ. ಅವ್ರ ಮನೆಗೂ ಅವ್ರ ತಂಗಿ ಇದ್ಲು, ತಂಗಿದು ಒಡವೆ ಎಲ್ಲ ಅದಂತೆ. ಆ ಒಡವೆನೇ ಕೊಡ್ತೀನಿ ಅಂತಂದ್ರು. ನಮ್ಮ ಅಣ್ಣ ಬೆನೆ ಬಿದ್ದು ನಂಗಂತ ಮಾಡಿಸ್ಕೊಟ್ಟಿದ್ದು ದೊಡ್ಡಮ್ಮ ಒಡವಿಗ್ಲು. ತಿರ್ಗಾ ನಮ್ಮ ಅತ್ತಿಗೆ ಒಡವಿಗ್ಲು ಅದ್ರಾಗೆ ಇದ್ವು ದೊಡ್ಡಮ್ಮ. ಕೊಟ್ಬಿಟ್ಟು ದೊಡ್ಡಮ್ಮ, ನಾನು ಎತ್ಕೊಂಡು ಹೊರಟೋತೀನಿ. ತಿರ್ಗಿ ನಿಮ್ಮ ಮನೆ ಕಡೆನೇ ಬರಲ್ಲ. ಇಲ್ಲ ಅಂತ ಮಾತ್ರ ಅನ್ಬೇಡ ದೊಡ್ಡಮ್ಮ. ಇನ್ನೇನೆ ಕಮ್ಮಿ ನಿಂಕ? ಇನ್ನೇನು ಕಮ್ಮಿ? ಅವರು ಮಾಡಿಸ್ಕೊಡ್ತಾರಂತೆ. ಈ ಹುಡುಗನ ಹತ್ರ ಒಡವೆ ಅದಂತೆ. ಹಾಂ ಎರಡೆರಡು ಒಡವೆಗೆ ಬಂದ್ವಲ್ಲ, ಅವನೇ ಹಾಕ್ಕೊಂಡು ಅಲ್ಲಾಡೋಗು. ಓಹ್ ಮದುವೆ ಬೇರೆ ಯಮ್ಮನ್ ಗ್ರ್ಯಾಂಡಾಗಿ ಮಾಡ್ಕೊತಾಳೇನೋ. ಯಮ್ಮನ್ಗೆ ನಿಂತ್ಕೊಂಡು ಅರ್ಶಿನಕ್ಕೋರ್ ಗತಿ ಇಲ್ಲ, ಅರ್ಶಿನ ಕುಂಕುಮಕ್ಕೋರು. ಯಮ್ಮನ್ ಗ್ರ್ಯಾಂಡಾಗಿ ಬೇರೆ ಮದುವೆ ಕೆಡು. ಎದ್ದೇಳಲೇ ಎದ್ದೇಳ ಮೇಕೆ. ಬಿಡಿಸ್ಕೊಂಬಂದು ಕೊಟ್ಟಾಗ ಈಸ್ಕೊ, ಬಲವಂತ ಮಾಡಬೇಡ. ನಮ್ಮ ಹತ್ರ ಇಲ್ಲ ಇವಾಗ. ₹1 ಅಂದರೆ ₹1 ಇಲ್ಲ. ಏನೇ ಉಮಾ ಇಷ್ಟೊಂದು ಫಾರ್ವರ್ಡ್ ಆಗೋಗಿದ್ಯಾ? ಅಬ್ಬಬ್ಬಬ್ಬಬ್ಬ ನೋಡ್ಕಳೆ, ಜನಗೆ ಸರಿ ಇರಲ್ಲ. ಯಾರನ್ನೂ ನಂಬಕ್ಕಾಗಲ್ಲ ಇವಾಗಿನ ಕಾಲದಾಗ. ಮೋಸ ಮಾಡ್ತಾರೆ ಅಕ್ಕ. ಮೋಸ ಮಾಡೋಂಥ ಜನಗಳೆಲ್ಲಕ್ಕ ಅವರು ಬೇಕಾದಷ್ಟು ಐತಕ್ಕ. ದೊಡ್ಡ ಶ್ರೀಮಂತರಕ್ಕ ಅವರು. ಮೋಸ ಮಾಡೋಂಥ ಜನಗಳೆಲ್ಲ ಇನ್ನು ನಂಬಿಕೆ ಕೊಡ್ತಾರೆ. ಹಂಗೆ ಹೇಳೋದು, ನಂಬಿಕೆ ಕೊಡ್ತೀರಿ, ನಿಮ್ಮನ್ನೇ ನೋಡ್ಕೊಂತೀರಿ ಅಂತ. ನೋಡ್ಕೊ, ಮನೆ ಜಮೀನೇನ ಬಡ್ದು ಬಾಯಿಗೆ ಹಾಕ್ಕೊಂಡಾರು. ಯಾರ ಸವಾಸನೂ ಬೇಡ, ಇಲ್ಲಿಗೆ ಬಂದ್ಬಿಡೋಗೆ ನೀನು. ನನ್ನ ಮೈದಿನ ಮದುವೆಗೆ ಆರಾಮಾಗಿರಿಯಾ? ಯಾರು ಈ ಕಾಲದಾಗ ನಂಬಕ್ಕಾಗಲ್ಲ. ಜನ ಸರಿ ಇಲ್ಲ ಅಕ್ಕ. ಅವ್ರು ನಾನು ನಂಬಿದ್ದೀನಿ, ಅವ್ರು ನಂಗೆ ಮೋಸ ಮಾಡಲ್ಲ ಅಂತ ಹೇಳೋದು. ನಾನು ಒಡವೆ ನಂಗೆ ಕೊಟ್ಬಿಟ್ರಕ್ಕ. ನಮ್ಮ ಅಣ್ಣ ಆಸೆಪಟ್ಟು ಮಾಡಿಸ್ಕೊಟ್ಟಿದ್ದು. ಒಂದು ಕಿತ ಹಾಕ್ಕೊಂಡಿದ್ನಷ್ಟೇ ದೊಡ್ಡಮ್ಮ. ನಾನು ಒಡವೆ ನಂಗೆ ಕೊಟ್ಬಿಟ್ರಿ ದೊಡ್ಡಮ್ಮ. ಲೈ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲೇನೆ. ಎಲ್ಲ ಕೊಟ್ಬಿಟ್ಟು ಮನೆ ತಗೊಂಡಿತ್ತು ಅಂತ. ಎದ್ದೇಳ ಮಲಕ ನಡಿಯೇ. ನಮ್ಮ ಹತ್ರ ದುಡ್ಡಿದ್ದಾಗ ಬಿಡ್ಸ್ಕೊಂಬಂದು ಕೊಡ್ತೀರಿ.